ಹಾಯ್ ಎವ್ರಿವನ್. ಹಿಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಕೃಷ್ಣ ಸುಧಾಮ ಎಂಬ ನಾಟಕವನ್ನು ನೋಡಿದ್ವಿ. ಈ ದಿನ ನಾವು ಆ ಪಾಠದ ಪ್ರಶ್ನೋತ್ತರ ಭಾಗವನ್ನು ನೋಡೋಣ. ಮೊದಲಿಗೆ ಕವಿ ಪರಿಚಯ. ವಿ.ಎಸ್. ಶಿರಹಟ್ಟಿಮಠಯವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಗದಗ ಜಿಲ್ಲೆಯ ಹೊಂಬಳದಲ್ಲಿ ದಿನಾಂಕ 1-2-1953ರಂದು ಜನಿಸಿದ್ದರು. ವಿ.ಎಸ್. ಶಿರಹಟ್ಟಿಮಠದ ತಂದೆ ಶಂಕರಯ್ಯ, ಇವರ ತಾಯಿ ಗುರುಸಿದ್ದವ್ವ ಶಿರಹಟ್ಟಿಯವರು ಅನುವಾದಕರಾಗಿ, ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ತುಂಬಿದ ಕೊಡ, ನರಗುಂದ, ಬಂಡಾಯ, ಮಾಡಿದಣ್ಣಮಾರಾಯ, ಗುಣವಂತ, ರಾಜಕುಮಾರ ಮುಂತಾದ 60ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ. ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿ.ಎಸ್. ಶಿರಹಟ್ಟಿಮಠರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ದುಕೊಳ್ಳಲಾಗಿದೆ. ಮೊದಲಿಗೆ ಪದಗಳ ಅರ್ಥ. ಕಂಗಾಲಾಗು ಅಂದರೆ ಕಂಗಿಡು, ತಬ್ಬಿಬ್ಬಾಗು ಅಂತ ಹೇಳಿ ಅರ್ಥ. ವಿಧೇಯತೆ ಅಂತಂದರೆ ನಮ್ರತೆ, ಅನುಸರಿಸುವ ಗುಣ ಅಂತೇಳಿ ಕರೀತಾರೆ. ಪಾಂಡಿತ್ಯ ಅಂದರೆ ವಿದ್ವತ್ತು. ಸ್ನೇಹ ಅಂತಂತಂದರೆ ಗೆಳೆತನ, ಮಿತ್ರತ್ವ. ಸಂಕೋಚ ಅಂದರೆ ಕುಗ್ಗುವುದು, ಮುದುಡುವುದು ಎಂಬ ಅರ್ಥವನ್ನು ಸಹ ಕೊಡುತ್ತೆ. ಕೃಪೆ ಅಂದರೆ ದಯೆ, ಕರುಣೆ, ಆಶ್ಚರ್ಯ. ಕೃಪೆ ಅಂದರೆ ದಯೆ, ಕರುಣೆ, ಆಶ್ಚರ್ಯ, ವಿಸ್ಮಯ, ಬೆರಗು ಅಂತೇಳಿ ಅರ್ಥ ಕೊಡುತ್ತೆ. ಆಭರಣ ಅಂದರೆ ಒಡವೆ. ಇಂಗಿತ ಅಂದರೆ ಆಶಯ. ದಾಯಾದಿ ಅಂತಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ಶತಪದಿಸು ಅಂತಂದರೆ ಹಿಂದಕ್ಕೆ ಮುಂದಕ್ಕೆ ನಡೆದಾಡು ಅಂತೇಳಿ ಅರ್ಥ. ರಾಜಧರ್ಮ ಅಂದರೆ ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಸಂದರ್ಭ ಒದಗಿ ಬರುವುದು. ಗುರುಕುಲ ಅಂತಂದರೆ ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯು ಪಾಠಶಾಲೆಯಾಗಿರುತ್ತಿತ್ತು. ಅದನ್ನು ಗುರುಕುಲ ಎನ್ನುವರು. ನೆಕ್ಸ್ಟು ಅಭ್ಯಾಸಗಳು. ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೆಯದು ಗೆಳೆಯ. ಗೆಳೆಯ ಅಂದರೆ ಮಿತ್ರ ಅಥವಾ ಸ್ನೇಹಿತ ಅಂತ ಕರೀತಾರೆ. ಹೆಂಡತಿ ಅಂದರೆ ಪತ್ನಿ, ಶ್ರೀಮತಿ, ಮಡದಿ ಅಂತೇಳಿ ಕರೀತಾರೆ. ರಾಜ ಅಂದರೆ ಅರಸ ಅಥವಾ ರಾಯ ಅಂತೇಳಿ ಕರೀತಾರೆ. ದುಡಿಮೆ ಅಂದರೆ ಪರಿಶ್ರಮ ಅಥವಾ ಶ್ರಮಿಸು ಅಂತೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟು ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಇದೆ. ಅಲ್ಲಿ ಪರಮ ಮಿತ್ರ ಆಗಬೇಕು ಮಕ್ಕಳ. ಅದನ್ನು ಮಾಡ್ಕೊಳ್ಳಿ ಆಯಿತಾ. ಪರಮ ಮಿತ್ರ. ದುರ್ಯೋಧನನ ಪರಮ ಮಿತ್ರ ಕರ್ಣ. ನೆಕ್ಸ್ಟು ವಿಶ್ರಾಂತಿ. ನನಗೆ ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು. ಸತ್ಕಾರ. ಮನೆಗೆ ಅತಿಥಿಗಳು ಬಂದಾಗ ಅವರನ್ನು ಸತ್ಕರಿಸುವುದು ನಮ್ಮ ಸಂಸ್ಕೃತಿ. ಸಂತೋಷ. ಈ ಪರೀಕ್ಷೆಯಲ್ಲಿ ನನಗೆ ಹೆಚ್ಚಿನ ಅಂಕ ಬಂದುದರಿಂದ ನನಗೆ ಬಹಳ ಸಂತೋಷವಾಗಿದೆ. ಶ್ರಮಿಸು. ರೈತರು ಹೊಲ ಗದ್ದೆಗಳಲ್ಲಿ ಬಹಳವಾಗಿ ಶ್ರಮಿಸುತ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಜೀವನದಲ್ಲಿ ಬಂದುದನ್ನು ಅನುಭವಿಸಲೇಬೇಕು. ಅದೇ ಮಾನವ ಧರ್ಮ ಎಂಬುದಾಗಿ ಸುಧಾಮ
ಹೇಳುತ್ತಾನೆ. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಶ್ರೀಕೃಷ್ಣ ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಬಂತು. ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಮನೆಗೆ ಮರಳಿದ ಸುಧಾಮನು ತನ್ನ ಹೆಂಡತಿಯ ಜಾಗದಲ್ಲಿ ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದುದನ್ನು, ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು. ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡಿದ್ದು ಹೇಗೆ? ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡುತ್ತಿದ್ದುದು, ಕಟ್ಟಿಗೆ ತರಲು ಹೋಗುತ್ತಿದ್ದುದು, ಗುರುಮಾತೆ ಕೊಟ್ಟಿದ್ದ ಹುರಿದ ಕಡಲೆಯನ್ನು ಸುಧಾಮನಿಂದ ಕಸಿದುಕೊಂಡು ತಿಂದದ್ದು ಎಲ್ಲವನ್ನೂ ನೆನಪಿಸಿಕೊಂಡರು. ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ. ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಸುಧಾಮನ ಹೆಂಡತಿ ಶ್ರೀಕೃಷ್ಣನು ಮನೆ ಕಟ್ಟಿಸಿದ ರೀತಿಯನ್ನು ಈ ರೀತಿ ವಿವರಿಸಿದಳು. ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕಚಕ ಅಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ನೋಡಿ ಮಕ್ಕಳ, ಇದನ್ನು ಫಸ್ಟ್ ಬರಿಬೇಕು. ಈ ಮಾತನ್ನು ಕೃಷ್ಣ ಮತ್ತು ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ಬರಿಬೇಕು. ಆಮೇಲೆ ಈ ಕೆಳಗಡೆ ಬರಿಬೇಕು. ಈ ಮಾತನ್ನು ಸುಧಾಮನು ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದ ತನ್ನ ಹೆಂಡತಿಗೆ ಹೇಳಿದನು. 2ನೇದು, ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಈ ಮಾತನ್ನು ಕೃಷ್ಣ ಮತ್ತು ಸುಧಾಮ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನ ಆಪ್ತ ಮಿತ್ರನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದಾಗ, ಮಿತ್ರನ ಬಳಿ ಕೇಳಿದರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವುದು, ಸ್ನೇಹದ ದುರುಪಯೋಗವಾಗುವುದೆಂದು ಯೋಚಿಸುತ್ತಿದ್ದ ಸಂದರ್ಭದಲ್ಲಿ ಸುಧಾಮನಿಗೆ ಹೇಳಿದಳು. ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಈ ಮಾತನ್ನು ಕೃಷ್ಣ ಸುಧಾಮ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಸಹಾಯ ಕೇಳಲೆಂದು ಬಂದ ಸುಧಾಮನು ತನ್ನ ಬಡತನ ಬಗ್ಗೆ ಹೇಗೆ ಹೇಳುವುದು, ಏನೆಂದು ಸಹಾಯ ಕೇಳುವುದು ಎಂದು ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣನು ಸುಧಾಮನ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾ ತಾವಿಬ್ಬರೂ ಈ ವಾಕ್ಯವನ್ನು ಸುಧಾಮನಿಗೆ ತಿಳಿಸಿದನು. ನಿನಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಈ ಮಾತನ್ನು ಕೃಷ್ಣ ಸುಧಾಮ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀಕೃಷ್ಣನಿಂದ ಬೀಳ್ಕೊಂಡು ಏನೂ ಕೇಳದೆ ಬಂದ ಸುಧಾಮ ತನ್ನ ಪುಟ್ಟ ಗುಡಿಸಲ ಜಾಗದಲ್ಲಿ ಅರಮನೆ ಇದ್ದದ್ದು, ಹೆಂಡತಿ ಮಕ್ಕಳು ರೇಷ್ಮೆ ಉಡುಗೆ ತೊಡುಗೆ ಹಾಗೂ ಒಡವೆಗಳನ್ನು ಧರಿಸಿದ್ದನ್ನು ಕಂಡು ಆಶ್ಚರ್ಯಪಟ್ಟನು. ಆಗ ಸುಧಾಮನ ಮಗ ಓಡಿ ಬಂದ ಈ ಮಾತನ್ನು ಸುಧಾಮನಿಗೆ ಹೇಳಿದನು. ಇಲ್ಲಿಗೆ ಕೃಷ್ಣ ಮತ್ತು ಸುಧಾಮ ಎಂಬ ನಾಟಕದ ಪ್ರಶ್ನೋತ್ತರಗಳು ಮುಕ್ತಾಯ ಆಗುತ್ತೆ ಮಕ್ಕಳೇ.